ಜೈ ಆಯುರ್ವೇದ್ ಜೈ ಧನ್ವಂತರಿ ವೀಕ್ಷಕರೇ, ಬಾಬಾ ಹಕೀಂ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. ನಾವು ನಮ್ಮ ಚಾನಲ್ ಅಲ್ಲಿ ಕೇವಲ ಶುದ್ಧವಾದ ಶಾಸ್ತ್ರೋಕ್ತವಾದ ಆಯುರ್ವೇದ ಔಷಧಿಗಳ ಬಗ್ಗೆನೇ ನಾವು ಮಾತಾಡ್ತೀವಿ. ಈಗ ನನ್ನ ಕೈಯಲ್ಲಿ ನೋಡ್ತಿರ್ಬೋದು, ಇದರ ಹೆಸರು ಅತಿಬಲ. ಇದು ಬಹಳ ಕಡೆ ಹುಟ್ಟಿರುತ್ತೆ. ಇದ್ರ ಬಗ್ಗೆ ನೀವು ಬಹಳ ಕಡೆ ಎಲ್ಲ ಕೇಳಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಅದು ಅದಕ್ಕೆ ಬರುತ್ತೆ ಕೆಲಸ ಅಂತ ಹೇಳಿ. ಬಟ್ ನಮ್ಮ ಆಯುರ್ವೇದದಿಂದ ಇದು ಯಾವ ಕೆಲಸಕ್ಕೆ ಬರುತ್ತೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ವೀಕ್ಷಕರೇ. ಮೊದಲು ಕೆಲವೊಬ್ರು ಫಾರ್ಮುಲಾಗೋಸ್ಕರ ಕಾಯ್ತಿರ್ತಾರೆ. ಮೊದಲು ಅವ್ರಿಗೆ ಫಾರ್ಮುಲಾ ಹೇಳ್ಬಿಡ್ತೀನಿ. ಯಾರಿಗೆ ಧಾತುವಿನ ಸಮಸ್ಯೆ ಇರುತ್ತೆ, ಅನ್ನಪರ ಸ್ವಪ್ನದಲ್ಲಿ ಧಾತು ಹೋಗುವುದು, ಮೂತ್ರದಲ್ಲಿ ಧಾತು ಹೋಗುವುದು, ಶೀಘ್ರ ಪತನವಾಗುವುದು, ಹಾಗೂ ನಿಮಿರದಿರುವಿಕೆ ಸಮಸ್ಯೆ ಇರುವುದು, ಲೈಂಗಿಕದಲ್ಲಿ ಆಸಕ್ತಿ ಕಡಿಮೆ ಇದ್ದವರು, ಅವರೆಲ್ಲರೂ ಈ ಗಿಡದ ಬೇರನ್ನು ತಂದು ಅದರಲ್ಲಿ ಅಶ್ವಗಂಧ, ಸಫೇದ್ ಮುಸ್ಲಿ, ಕವಚ ಬೀಜ, 10 ಗ್ರಾಂ ಶಿಲಾಜಿತ್ ಇವನ್ನೆಲ್ಲ ಹಾಕಿ ಲವಳಸರ ರಸದಲ್ಲಿ ಮರ್ದನ ಮಾಡಿ ಆಮೇಲೆ ಒಣಗಿಸಿ ಚೂರ್ಣ ಮಾಡಿ ಇಟ್ಕೊಂಡು ಬೆಳಗ್ಗೆ 1 ಚಮಚ, ಸಾಯಂಕಾಲ 1 ಚಮಚ ಆಕಳ ಹಾಲಲ್ಲಿ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಎಲ್ಲ ರೋಗಗಳೆಲ್ಲ ಅಂದ್ರ ನಪುಂಸಕತ್ವ ಬರತಕ್ಕ ಎಲ್ಲಾ ರೋಗಗಳೆಲ್ಲ ನಾಶ ಆಗ್ತವೆ. ಯಾರ್ಯಾರಿಗೆ ಫಾರ್ಮುಲಾ ಬೇಕು ಅವ್ರಿಗಂತೂ ಇಲ್ಲಿಗೆ ವಿಡಿಯೋ ಮುಗಿತು. ಇದು ಹೇಗೆ ಕೆಲಸ ಮಾಡುತ್ತೆ, ಇದರ ಆಯುರ್ವೇದದ ಲಾಜಿಕ್ ಏನಂಬೋದು ಗೊತ್ತಾಗೋರು ಈ ವಿಡಿಯೋನ ಕಂಟಿನ್ಯೂ ವಾಚಿಂಗ್ ಮಾಡ್ರಿ ವೀಕ್ಷಕರೇ. ಆಯುರ್ವೇದದಲ್ಲಿ ಯಾವುದೇ ಒಂದು ಗಿಡಮೂಲಿಕೆ ಆಗಲಿ, ಯಾವುದೇ ಒಂದು ರೋಗ ಆಗಲಿ, ಯಾವತ್ತಿಗೂ ತ್ರಿದೋಷದ ಮೇಲೆ ಅವಲಂಬನೆ ಇರುತ್ತೆ. ಇದರ ನಾವೊಂದು ಔಷಧಿನ ಚಿಕಿತ್ಸೆ ಮಾಡ್ಬೇಕಾದ್ರೆ, ಉದಾಹರಣೆ ಈಗ ಹೇಳಿದ್ವಿ ನಾವು ನಪುಂಸಕ ಸಮಸ್ಯೆ ಅಂತ ಹೇಳಿ, ಇದಕ್ಕೆ 5 ತರದ ವಾಯುಗಳಿವೆ. ಅದರಲ್ಲಿ ನಪುಂಸಕತ್ವ ಸಮಸ್ಯೆ ಬರೋಕ್ಕೆ, ಶೀಘ್ರ ಪತನದ ಸಮಸ್ಯೆ ಬರುವುದಕ್ಕೆ, ನಿಮಿರದಿರುವಿಕೆ ಸಮಸ್ಯೆ ಬರುವುದಕ್ಕೆ ಅಪಾನ ವಾಯು ಮೂಲ ಕಾರಣ. ಸೊ ಈ ಗಿಡದಲ್ಲಿ ಅಪಾನ ವಾಯುವನ್ನು ನಾಶ ಮಾಡುವಂತ ಶಕ್ತಿ ಇದೆ. ಉದಾಹರಣೆ ಇದರ ಗುಣಧರ್ಮಗಳನ್ನು ತಿಳ್ಕೊಳ್ಳೋಣ, ಅದ್ರ ಮೇಲೆ ಹೇಳ್ತೀನಿ. ಇದು ತಿಕ್ತರಸವಾಗಿದೆ, ಅಂದ್ರೆ ಇದು ತಿಂದ್ರೆ ನಮ್ಗೆ ಕಹಿ ಟೇಸ್ಟ್ ಬರುತ್ತೆ. ಆ ಕಾರಣಕ್ಕೆ ಇದು ಹೊಟ್ಟೆಯಲ್ಲಿರುವಂತ ಕ್ರಿಮಿಯನ್ನು ನಾಶ ಮಾಡುತ್ತೆ, 1 ಪಾಯಿಂಟ್. ಆಮೇಲೆ ಕಟುವಾಗಿದೆ, ಅಂದ್ರೆ ಇದು ಉಷ್ಣವಾಗಿದೆ. ಅಂದ್ರೆ ಉಷ್ಣ ಅಂದ್ರೆ ನಾವು ಹಸಿಮೆಣಸಿನಕಾಯಿ ತಿಂದಾಗ ನಮ್ಗೆ ಏನ್ ಟೇಸ್ಟ್ ಬರುತ್ತಲ್ಲ ಆ ಟೇಸ್ಟ್ ಆಗಿದೆ. ಸೊ ಆ ಕಾರಣಕ್ಕೆ ಇದು ನಮ್ಮಲ್ಲಿ ಕಫವನ್ನು ವೃದ್ಧಿ ಮಾಡುತ್ತೆ. ಕಫ ಅಂದ್ರೆ ಆ ಕಫ ಅಲ್ಲ. ಆಮೇಲೆ ಮಧುರ, ಇದು ಮುಗಿದ ಮೇಲೂ ಇಟ್ಟು ಎಲ್ಲ ಸಂಪೂರ್ಣವಾಗಿ ತಿಂದು 1 5 ನಿಮಿಷ ಆದ್ಮೇಲೆ ಬಾಯಿ ತುಂಬ ಎಲ್ಲ ಸಿಹಿ ಆಗುತ್ತೆ, ಮಧುರ. ಸೊ ಮಧುರ ಇರೋತಕ್ಕದ್ದು ಅದು ಏನಿದೆಲ್ಲ ವಾತವನ್ನು ನಾಶ ಮಾಡುವಂತ ಸಂಪೂರ್ಣ ಶಕ್ತಿ ಮಧುರಕ್ಕಿದೆ. ಅದು ಆದ್ಮೇಲೆ ಮತ್ತೆ ಅಲ್ಪ ಆಮ್ಲ ಗುಣವಾಗಿದೆ. ಆಮ್ಲ ಅಂದ್ರೆ ಸಿಟ್ರಿಕ್, ನಾವು ಲಿಂಬೆಹಣ್ಣು ಹಿಂಡಿದಾಗ ಏನ್ ಫ್ಲೇವರ್ ಬರುತ್ತಲ್ಲ, ಆಮ್ಲ ಗುಣವಾಗಿದೆ. ಹಾಗೂ ಶೀತವಾಗಿದೆ. ಇದೇನ್ರಿ ಇದು ಆಮ್ಲ ಶೀತ, ಇದಕ್ಕೇನ್ ಸಂಬಂಧ ರೀ? ಶೀತ ಅಂದ್ರೆ ನಮ್ಮ ಶರೀರದಲ್ಲಿ ಒಂದು ರಸಾಯನ ಔಷಧಿಗಳನ್ನು ನಾವು ಸೇವನೆ ಮಾಡ್ಬೇಕಾದ್ರೆ ಆ ಔಷಧಿ ನಮ್ಮ ಶರೀರದಲ್ಲಿ ಸ್ಟೇಬಲ್ ಆಗಿ ನಿಲ್ಬೇಕಂದ್ರೆ ಅದರಲ್ಲಿ ಶೀತಗುಣ ಮೇನ್ ಇಂಪಾರ್ಟೆಂಟ್. ಅದು ಆದ್ಮೇಲೆ ಇದು ಲಘು ಆಗಿದೆ. ಲಘು ಅಂದ್ರೆ ಏನು ಅಂದ್ರೆ ಇದು ತಿನ್ನೋದ್ರಿಂದ ಯಾವುದೇ ಬಹಳ ಜಲ್ದಿ ಡೈಜೆಸ್ಟ್ ಆಗುತ್ತೆ, ಅಂದ್ರೆ ಬಹಳ ಹೊತ್ತು ಇರುವಂತದ್ದು ಅಲ್ಲ. ಆಮೇಲೆ ಸ್ನಿಗ್ಧ ಅಂದ್ರೆ ಗ್ರೆಸಿ, ಚಿಪ್ ಅಂತ ಹೇಳ್ತೀವಿ ನಾವು. ಸೊ ಇದು ಸ್ನಿಗ್ಧ ಇರೋ ಕಾರಣಕ್ಕೆ ನಮ್ಮ ಧಾತುವನ್ನು ಗಟ್ಟಿ ಮಾಡೋದು ಅಲ್ದೇನೆ ನಮ್ಮ ಟೈಮಿಂಗ್ ಅನ್ನು ಹೆಚ್ಚು ಮಾಡುತ್ತೆ. ಅದು ಮುಗಿದ್ಮೇಲೆ ಪಿಚ್ಚಲ ಅಂದ್ರ ಸರಿಯುವಂತ ಗುಣ ಇದೆ ಇದರಲ್ಲಿ. ಹಾಗೂ ವಾತ ಮತ್ತು ಪಿತ್ತ ಶಾಮಕವಾಗಿದೆ. ವಾತ ಅಂದ್ರೆ ಇದೆ ನಮ್ಗೆ ಆಗುವಂತ ನೋವುಗಳು. ಶೂಲಂ ನಾಸ್ತಿ ವಿನಾ ವಾತಃ ಅಂದ್ರೆ ನಮ್ಮ ಶರೀರದಲ್ಲಿ ಎಲ್ಲೇ ನಮ್ಗೆ ನೋವಾದ್ರೂ ನಮಗೆ ಅದು ವಾತದಿಂದ ಆಗುತ್ತೆ. ಹಾಗೂ ಪಿತ್ತವನ್ನು ನಮ್ಮ ಪಿತ್ತ ಅಂದ್ರೆ ಏನಪ್ಪಾ ಅಂದ್ರ ಅಗ್ನಿ ಅತಿ ಹೆಚ್ಚಾದಾಗ ನಮಗೆ ಬ್ಲೀಡಿಂಗ್ ಆಗುತ್ತೆ. ಇಂಟರ್ನಲ್ ಆಗ್ಬೋದು, ಎಕ್ಸ್ಟರ್ನಲ್ ಆಗ್ಬೋದು. ಮೂಗ್ನಾಕಿಂದ ರಕ್ತ ಬರೋದು, ಕಿವಿಯಿಂದ ರಕ್ತ ಬರೋದು, ಯೋನಿ ಮಾರ್ಗದಿಂದ, ಮೂತ್ರ ಮಾರ್ಗದಿಂದ, ಬಸ್ತಿ ಮಾರ್ಗದಿಂದ ಈ ತರ ಎಲ್ಲ ಬರುತ್ತೆ. ಇದೆಲ್ಲ ಬರೋ ಕಾರಣ ಒಂದೇ ಪಿತ್ತ. ಇದು ವಾತ ಮತ್ತು ಪಿತ್ತವನ್ನು ನಾಶ ಮಾಡುವ ಗುಣವಾಗಿದೆ. ಹಾಗೂ ಕಫ ವೃದ್ಧಿ ಮಾಡುತ್ತೆ. ಅಂದ್ರೆ ಇದು ನಮಗೆ ಬಲ್ಯ ಮತ್ತು ವಾಜೀಕರಣವಾಗಿದೆ. ಬಂತು ಒಂದು ವಿಚಾರ ವೀಕ್ಷಕರೇ, ಏನಪ್ಪಾ ಅಂದ್ರ ಸರ್ ನಾವೆಲ್ಲ ಔಷಧಿಗಳೆಲ್ಲ ತಗೊಂತೀವಿ ಸರ್, ಪ್ರತಿಯೊಂದು ಔಷಧಿಗಳನ್ನು ತಗೊಂತೀವಿ. ನಪುಂಸಕ ನಿವಾರಣೆಗೆ ಶಿಲಾಜಿ ತಗೊಂತೀವಿ, ಅಶ್ವಗಂಧ ಅವೆಲ್ಲ ತಗೊಂತೀವಿ, ಆದ್ರೂ ನಮಗೆ ಕೆಲಸ ಆಗ್ತಾ ಇಲ್ಲ. ಏನಕ್ಕಾಗೋದಿಲ್ಲ? ಮೊದಲು ನಿಮ್ಮ ಗುಣವನ್ನು ತಿಳ್ಕೊಳ್ಳಿ, ನೀವು ಯಾವ ದೋಷದವರು ಅಂತ ಹೇಳಿ. ಈಗ ಒಂದು ಉದಾಹರಣೆ ಕೊಡ್ತೀನಿ, ಅದ್ರ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ನೀವೆಲ್ಲ ಇದೆಲ್ಲ ತಿಂತಾ ಇದೀರಿ ವನಸ್ಪತಿಗಳು, ಆದ್ರೆ ನಿಮ್ಗೆ ಕೆಲಸ ಆಗತ್ತಿಲ್ಲ. ಎದಕ್ಕೆ ಆಗತ್ತಿಲ್ಲ? ಒಂದು ಐಸ್ ಕ್ರೀಮ್ ನಾವು ತಿಂತೀವಲ್ಲ ವೀಕ್ಷಕರೇ, ಅದು ಐಸ್ ಕ್ರೀಮ್ ತಂದು ಒಂದು ಸುಡಾ ಬಂಡೆ ಮೇಲೆ ಇಡಿ, ಏನಾಗುತ್ತೆ? ಅದು ಮೆಲ್ಟ್ ಆಗಿ ನೀರಾಗ್ಬಿಡುತ್ತೆ. ಸೊ ಅದ್ರಂಗನೆ ನಿಮ್ಮ ಶರೀರದಲ್ಲಿ ಧಾತು ಗಟ್ಟಿಯಾಗಿದ್ರೆ, ವೀರ್ಯ ನಿಮ್ದು ಗಟ್ಟಿ ಇದ್ರೂ ನಿಮ್ಮ ಶರೀರದಲ್ಲಿ ಆಸಿಡಿಟಿ ಪಿತ್ತ ಹೆಚ್ಚಾದ್ರೆ ಅದು ಧಾತು ಮೆಲ್ಟ್ ಆಗ್ಬಿಡುತ್ತೆ. ಮೆಲ್ಟ್ ಆದಾಗ ಅದು ನೀರಿನ ರೂಪದಲ್ಲಿ ತೆಗೆದುಕೊಂಡು ನಿಮ್ಮ ಲಿಂಗ ನಿಂತಾಗ ಮುಂದಗಡೆ ನಿಮ್ಗೆ ನೀರು ಬರುವಂತ ಸಮಸ್ಯೆ ಪ್ರಾರಂಭ ಆಗುತ್ತೆ. ಸೊ ಅದನ್ನು ನಾವು ಮೊದಲು ಪಿತ್ತನ್ನು ನಾಶ ಮಾಡಬೇಕು. ಅದರಲ್ಲಿ ಆ ಕಾರಣಕ್ಕೆ ನಾನು ಈ ಔಷಧಿನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ವಾತ ಮತ್ತು ಪಿತ್ತ ಶಾಮಕ ಗುಣವಾಗಿದೆ.
ಹಾಗೂ ಭಾವಪ್ರಕಾಶ್ ನಿಘಂಟು ಎಂಬ ಗ್ರಂಥದಲ್ಲಿ ವಾತಾಗ್ನಿ ಕ್ರಿಮಿನಾಶಿನಿ ಅಂತ ಹೇಳ್ತಾನ. ಅಂದ್ರೆ ನಮ್ಮ ವಾತವನ್ನು ನಾಶ ಮಾಡೋದಲ್ದೂ ನಮ್ಮ ಹೊಟ್ಟೆಯಲ್ಲಿರುವಂತ ಕ್ರಿಮಿಯನ್ನು ನಾಶ ಮಾಡುತ್ತೆ. ಹಾಗೂ ಇದರಿಂದ ನಾನು ಖಂಡಿತ ಒಂದು ಪ್ರಯೋಗ ಹೇಳ್ತೀನಿ. ಒಬ್ಬರಿಗೆ 0 ಸ್ಪರ್ಮ್ ಕೌಂಟ್ ಇತ್ತು. 0 ಸ್ಪರ್ಮ್ ಕೌಂಟ್, 0 ಅಂದ್ರೂ 5 ಮಿಲಿಯನ್ಸ್ ಇದ್ದು. ಅವರು ಬಹಳ ಕಡೆ ತಿಂದ್ರು ಔಷಧಿ, ಆಯುರ್ವೇದಿಕ್ ಔಷಧಿ ಅವೆಲ್ಲ ತಿಂದ್ರು, ಆದ್ರೂ ಅವ್ರು ಗುಣ ಆಗಿಲ್ಲ. ಬಟ್ ನಾನು ಅವ್ರಿಗೆ ವಿರೇಚನ ಕ್ರಿಯೆಯನ್ನು ಮಾಡಿಸಿ ಇದೇ ಗಿಡದ ಬೇರಿನಿಂದ ಹಾಗೂ ಕೆಲವೊಂದು ಮೆಡಿಸಿನ್ಸ್ ಬರ್ತವೆ, ಅದರಲ್ಲೆಲ್ಲ ಮಿಕ್ಸ್ ಮಾಡಿ ಅವ್ರಿಗೆ ಕೊಟ್ಟೆ. 2 ತಿಂಗಳಲ್ಲಿ ಅವರಿಗೆ ಮತ್ತೆ ವೀರ್ಯ ಉತ್ಪಾದನೆ ಆಯ್ತು. ಎಷ್ಟು 40 ಮಿಲಿಯನ್ಸ್ ಅಬವ್ ಆದ್ವು ನಾನು ಕೊಟ್ಟಾಗ. ಇದು ನಾನು ನಿಮ್ಗೆ ವೀಕ್ಷಕರಿಗೆ ಸುಳ್ಳು ಹೇಳ್ತಾ ಇಲ್ಲ, ತಾವು ಇದರ ಅನುಭವನ ತಾವು ಮಾಡ್ಕೋಬಹುದು. ಹಾಗೂ ನೀವು ಯಾವುದೇ ರೋಗದ ಬಗ್ಗೆ ನೀವು ಚಿಕಿತ್ಸೆ ಮಾಡಬೇಕಾದ್ರೂ, ಚಿಕಿತ್ಸೆ ಪಡೆಯಬೇಕಾದ್ರೂ, ಒಬ್ಬ ಆಯುರ್ವೇದ ಡಾಕ್ಟರ್ ಕಡೆ ಹೋಗ್ಬೇಕಾದ್ರೂ ಯಾರು ರೋಗದ ಹೆಸರು ಕೇಳಿದ ಕೂಡ್ಲೇನೆ ನಿಮ್ಗೆ ಏನು ಔಷಧಿ ಕೊಡ್ತಾರಲ್ಲ ಅವರ ಆಯುರ್ವೇದ ತಜ್ಞರಾಗಕ್ಕೆ ಸಾಧ್ಯ ಇಲ್ಲ. ಪ್ರಾಕ್ಟೀಸ್ ಮಾಡಿರ್ಬೋದು, ಆಗಲ್ಲ. ಏನಕ್ಕಂದ್ರೆ ಮೊದಲು ಆತನ ಪಾಸ್ಟ್ ಹಿಸ್ಟ್ರಿನ ತೆಗೆದುಕೊಂಡು ಅವನನ್ನು ಸಂಪೂರ್ಣ ನಾವು ಮೌಖಿಕ ಅಂತ ಹೇಳ್ತೀವಿ, ಆದ್ರೆ ಅವ್ರಿಗೆ ಕಷ್ಟಗಳನ್ನೆಲ್ಲ ಅವರ ಬಾಯಿಂದ ಕೇಳ್ಕೊಂಡು ಅದನ್ನು ನೋಡಿ ಗುಣ ಚಿಕಿತ್ಸಾ ಅಂತ ಹೇಳಿ ಬರುತ್ತೆ. ಆ ಚಿಕಿತ್ಸೆ ಆಧಾರ ಮೇಲೆ ಮಾಡಿದ್ರೆ ಮಾತ್ರ ಚಿಕಿತ್ಸೆ ಫಲ ಕಾಣಲು ಸಾಧ್ಯ. ವೀಕ್ಷಕರೇ, ಈ ನನ್ನ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಪ್ರಿಯ ವೀಕ್ಷಕರೇ.